ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಸ ಪದ್ಮನಾಭತೀರ್ಥಾರ್ಕ ಗೋಗಣೋಸ್ತು ದೃಶೇ ಮಮ ನ ತತ್ವಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವೀಂದ್ರಾರೂಢಪದಾಸಕ್ತಂ ರಾಜೇಂದ್ರಮುನಿಸೇವಿತಂ ಶ್ರೀಕವೀಂದ್ರಮುನಿಂ ವಂದೇ ಭಜತಾಂ ಚಂದ್ರಸನ್ನಿಭಂ. ವಾಸುದೇವಪದದ್ವಂದ್ವಪಾರಿಜಾಸಕ್ತಮಾನಸಂ ಪದವ್ಯಾಖ್ಯಾನಕುಶಲಂ ವಾಗೀಶಯತಿಮಾಶ್ರಯೇ. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದಾ ರಘುವರ್ಯೋ ಮುದಂ ದದ್ಯಾತ್ ಕಾಮತ್ಯಾರ್ಥಪ್ರದಾಯಕಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಮಹಾನುಭಾವರಾದ ಪದ್ಮನಾಭತೀರ್ಥರ ಮಹಿಮೆಯನ್ನು ಇಷ್ಟು ಹೊತ್ತು ಕೇಳಿದ್ದೀರಿ. ಎಷ್ಟು ಕೇಳಿದರೂ ಕಡಿಮೆ ಇದೆ. ಅವರ ಸೌಭಾಗ್ಯ, ಅವರ ಸ್ಥಾನ, ಅವರ ಮಾನ, ಅವರು ಮಾಡಿದಂತಹ ಕಾರ್ಯ, ಅವರ ಗ್ರಂಥಗಳು, ಅವರ ಪರಂಪರೆ, ಅವರು ಮಾಡಿದಂತಹ ಸಿದ್ಧಾಂತದ ಪ್ರಸಾರ, ಅವರು ನೀಡಿದ ವೈಷ್ಣವ ದೀಕ್ಷೆ, ಇವುಗಳು ಒಂದೊಂದನ್ನು ಆಲೋಚನೆ ಮಾಡಿದಾಗಲೂ ಕೂಡ ಬಹಳ ಅಗಾಧ ಅಂತ ಅನ್ನಿಸ್ತದೆ, ಆಶ್ಚರ್ಯ ಅನ್ನಿಸ್ತದೆ. ಜೊತೆಗೆ ಅವರ ಉಪಕಾರದ ಹೊರೆ ನಮ್ಮ ಮೇಲೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಒಂದೊಂದಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಇದೀಗ ನೀವು ಕೇಳಿದಂತೆ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀಮದಾಚಾರ್ಯರು ಅವರ ಮೇಲೆ ಎಂತಹ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅಂತ ನಾವು ಗಮನಿಸಿದರೆ ನಿಜವಾಗಿಯೂ ಬಹಳ ಬಹಳ ಆಶ್ಚರ್ಯವಾಗತ್ತೆ. ಇವರ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿತ್ತು ಅಂತ. ಇನ್ಯಾವ ಮಾನದಂಡಗಳೂ ಬೇಡ, ಒಂದೇ ಒಂದು ಮಾನದಂಡ, ಶ್ರೀಮದಾಚಾರ್ಯರ ಪೂರ್ಣ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು ಅನ್ನೋದೇ ಒಂದು ದೊಡ್ಡದಾದ ಇವರ ವ್ಯಕ್ತಿತ್ವ. ಇವರ ಮಹತ್ವದ ಮಾನದಂಡ ಶ್ರೀಮದಾಚಾರ್ಯರಿಗೆ ಅಷ್ಟು ಪ್ರೀತಿ ಪಾತ್ರರಾಗಿದ್ದರು ಅಂತ. ಇಲ್ಲಾಂದರೆ ಇಂಥ ದೊಡ್ಡ ಜವಾಬ್ದಾರಿ ಕೊಡಲಿಕ್ಕೆ ಹೇಗೆ ಸಾಧ್ಯ? ಪ್ರೀತಿ ಪಾತ್ರರು ಅಂದರೆ ಸುಮ್ಮನೆ ಏನೋ ಒಂದು ವಿಶ್ವಾಸ ಪ್ರೀತಿ ಅಂತ ಆ ತರಹ ಅಲ್ಲ. ಇವರಿಂದ ಮಹಾಕಾರ್ಯ ಆಗುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ವಿಶ್ವಾಸ. ಯಾವ ಕಾಲದಲ್ಲಿ ಸುಮ್ಮನೆ ಒಂದು ಕಡೆಗೆ ಕುಳಿತು ಉಪನ್ಯಾಸ ಮಾಡಿದರೆ ಎಲ್ಲ ಕಡೆಗೆ ಇವತ್ತಿನ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸುಲಭವಾಗಿ ಎಲ್ಲರಿಗೂ ತಲುಪುವಂತಹ ವ್ಯವಸ್ಥೆ ಇದ್ದ ಕಾಲ ಅಲ್ಲ ಅದು. ಕಾಲ್ನಡಿಗೆಯಿಂದ ನಡೆದು ಮನೆಗಳಿಗೆ ಹೋಗಿ ತತ್ವಗಳ ಪ್ರಚಾರವನ್ನು ಮಾಡಿದರೆ ತತ್ವಗಳನ್ನು ಎಲ್ಲರ ಮನಸ್ಸಿಗೆ ಮುಟ್ಟಿಸುವ ಸಾಧ್ಯತೆ ಇತ್ತು ಅಷ್ಟೇ. ಅಂತಹ ಕಾಲ. ಒಂದು ಕಡೆಗೆ ಕುಳಿತಲ್ಲಿ ಉಪನ್ಯಾಸ ಮಾಡಿದರೆ 100 ಜನ ಕೇಳೋ ಹಾಗೂ ಇಲ್ಲ. ಧ್ವನಿವರ್ಧಕದ ವ್ಯವಸ್ಥೆಯೂ ಇರಲಿಲ್ಲ. ಇನ್ನು ದೂರದಲ್ಲಿದ್ದವರಿಗೆ ಮುಟ್ಟಿಸುವುದಂತೂ ಬಹಳ ಅಸಾಧ್ಯವಾದ ಕೆಲಸ. ತಾವೇ ಹೋಗಬೇಕು, ಅಷ್ಟಷ್ಟು ಜನರಿಗೆ ಉಪದೇಶ ಮಾಡಬೇಕು, ಅವರನ್ನು ಸನ್ಮಾರ್ಗದಲ್ಲಿ ತರಬೇಕು, ಅವರ ತಲೆಯಲ್ಲಿರುವಂತಹ ಅನೇಕ ಸಂಶಯಗಳನ್ನು ಪರಿಹಾರ ಮಾಡಬೇಕು. ಇನ್ನು ಅನೇಕ ಮತಗಳ ಪ್ರಭಾವ ಅವರ ಮೇಲಿದ್ದಾಗ ಅದೆಲ್ಲವನ್ನು ದೂರ ಮಾಡಲಿಕ್ಕೆ ಆ ಎಲ್ಲ ಮತಗಳ ದೋಷವನ್ನು ತೋರಿಸಿಕೊಡಬೇಕು. ಶ್ರೀಮದಾಚಾರ್ಯರ ಮತದಲ್ಲಿರುವಂತಹ ವೈಶಿಷ್ಟ್ಯವನ್ನು ತಿಳಿಸಿಕೊಡಬೇಕು. ಇಷ್ಟೆಲ್ಲವನ್ನು ಮಾಡುವಂತಹ ಕೆಲಸ ಇದು ಸಾಧಾರಣ ಕೆಲಸ ಅಲ್ಲ.
ಏನೋ ಒಂದೂರು ಜವಾಬ್ದಾರಿ ನಿನ್ನದಪ್ಪ ಅಂತ ಹೇಳಿದರೆ ಮಾತು ಬೇರೆ. ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಹಾಗೂ ಉತ್ತರ ಭಾರತ, ಹೀಗೆ ಕೇರಳ, ಎಲ್ಲ ಪ್ರಾಂತಗಳಲ್ಲಿರುವಂತಹ ಜನರಿಗೆ ತತ್ವೋಪದೇಶ ಮಾಡುವ ಕೆಲಸ ನಿಮ್ಮದು. ಪ್ರತಿಯೊಂದು ರಾಜ್ಯಗಳಿಗೆ ಹೋಗಬೇಕು. ಪ್ರತಿಯೊಂದು ಜಿಲ್ಲಾ, ತಾಲೂಕಾ, ಊರುಗಳು, ಮನೆಗಳು, ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿ ನೀವು ನಿಮ್ಮ ಶಿಷ್ಯರಿಂದ ಪ್ರಶಿಷ್ಯರಿಂದಲೋ ಅವರನ್ನು ಕರೆಸಿ ಅವರಿಗೆ ಉಪದೇಶ ಮಾಡಿ ಅವರಿಗೆ ದೀಕ್ಷೆ ಕೊಡಬೇಕು. ತಪ್ತಮುದ್ರಾಧಾರಣ ಮಾಡಿಸಬೇಕು, ಮಂತ್ರೋಪದೇಶ ಮಾಡಬೇಕು, ಅವರ ಮನಸ್ಸಿನಲ್ಲಿರುವ ಶಂಕೆಗಳಿಗೆಲ್ಲ ಪರಿಹಾರ ನೀಡಬೇಕು. ಬೌದ್ಧಿಕ ಕೆಲಸ ಇದೆ ಇಲ್ಲಿ. ಬರೀ ಸುಮ್ಮನೆ ತಪ್ತಮುದ್ರಾಧಾರಣ ಮಾಡುವುದಲ್ಲ. ಇವತ್ತು ಸುಲಭ, ಎಲ್ಲರೂ ವಿಷ್ಣು ಭಕ್ತಿಯಿಂದ ಬಂದು ನೀವು ತಪ್ತಮುದ್ರಾಧಾರಣ ಮಾಡಿಸಿಕೊಳ್ತೀರಾ. ಇದಲ್ಲ. ಯಾಕೆ ನಾವು ತಪ್ತಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು? ನಾವು ಯಾಕೆ ವೈಷ್ಣವ ಮತವನ್ನು ಸ್ವೀಕಾರ ಮಾಡಬೇಕು? ನಾವು ಬೇರೆ ಬೇರೆ ಮತಗಳನ್ನು ಅನುಸರಣೆ ಮಾಡ್ತೇವೆ ಅಂತನ್ನುವಂತಹ ಕಾಲ ಅದು. ಅದನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಬೇರೆ ಬೇರೆ ಮತಗಳ ಅನುಸರಣವನ್ನು ಮಾಡುವಂತಹ ಪ್ರವೃತ್ತಿ ಇದ್ದಂತಹ ಕಾಲದಲ್ಲಿ ಬೇರೆ ಬೇರೆ ಮತಗಳ ಪ್ರಭಾವವನ್ನು ದೂರ ಮಾಡಿ ಆ ಮತಗಳಲ್ಲಿರುವಂತಹ ದೋಷಗಳನ್ನು ಎಲ್ಲರಿಗೆ ತಿಳಿಸಿಕೊಟ್ಟು ಶ್ರೀಮದಾಚಾರ್ಯರ ಸಿದ್ಧಾಂತ, ಅದರ ಮಹತ್ವ, ಅದನ್ನೆಲ್ಲ ಉಪದೇಶ ಮಾಡಿ ಆಮೇಲೆ ಅವರಿಗೆ ವಿಶ್ವಾಸ ಬಂದ ಮೇಲೆ ಅವರ ಎದುರಿನಲ್ಲಿ ಸಿದ್ಧಾಂತದ ಉಪದೇಶವನ್ನೆಲ್ಲ ಮಾಡಿ, ಹೌದು ನಾವು ವಿಷ್ಣು ಭಕ್ತರಾಗ್ತೇವೆ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ಪಿತೃಮಾತೃಗತಿ, ವಿಷ್ಣುವೇ ಸರ್ವೋತ್ತಮ ಅಂತ ನಾವು ಪೂರ್ಣ ಮನಸ್ಸಿನಿಂದ ಒಪ್ತೇವೆ, ವಿಷ್ಣು ಭಕ್ತರಾಗ್ತೇವೆ. ಈ ಶರೀರ, ಈ ಆತ್ಮ, ಈ ಮನಸ್ಸು ಎಲ್ಲವನ್ನೂ ವಿಷ್ಣುವಿಗೆ ಅರ್ಪಣೆ ಮಾಡ್ತೇವೆ ಎನ್ನುವಂತಹ ಬುದ್ಧಿ ಅವರಲ್ಲಿ ಬಂದಾಗ, ಹಾಗಾದರೆ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಳ್ಳಿ, ತಪ್ತಮುದ್ರಾಧಾರಣ ಮಾಡಿಸಿಕೊಳ್ಳಿ ಅಂತ ಹೇಳಬೇಕು. ಇವತ್ತು ಒಂದು 20, 30, 40, 50 ಸಾವಿರ ಜನರಿಗೆ ತಪ್ತಮುದ್ರಾಧಾರಣೆ ಮಾಡಿಸೋದು ಒಂದೇ. ಪದ್ಮನಾಭ ತೀರ್ಥರ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ತಪ್ತಮುದ್ರಾಧಾರಣೆ ಮಾಡಿಸೋದು ಒಂದೇ. ಅಂಥ ಕಾಲ ಅದು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರಭಾವದಿಂದ ಸಾಕಷ್ಟು ಜನರು ವಿಷ್ಣು ಭಕ್ತರಾಗಿದ್ದರು ಅನ್ನುವುದರೊಳಗೆ ಎರಡು ಮಾತಿಲ್ಲ. ಅದು ಮಹಾಮೇರು, ಜೀವೋತ್ತಮರು, ಅವರ ಅತ್ಯದ್ಭುತವಾದ ಅಚಿಂತ್ಯವಾದ ಶಕ್ತಿ ಅದು. ಅದರ ಮೇಲೆ ಏನು ಹೇಳಲಿಕ್ಕಿಲ್ಲ. ದೇವರೇ ಇನ್ನು ಲಕ್ಷ್ಮೀದೇವಿ ನಾರಾಯಣ ಇಬ್ಬರೇ ಇರೋದು. ಆದರೆ ಶ್ರೀಮದಾಚಾರ್ಯರ ನಂತರದ ಕಾಲದ ವಿಚಾರ ಮಾಡೋದಾದರೆ ಶ್ರೀಮದಾಚಾರ್ಯರು ಇವರಿಗೆ ಆದೇಶ ಮಾಡಿ ಇನ್ನುಳಿದಂತೆ ಶ್ರೀಮದಾಚಾರ್ಯರ ಸಂಪರ್ಕಕ್ಕೆ ಬರದೆ, ಶ್ರೀಮದಾಚಾರ್ಯರ ಉಪದೇಶವನ್ನು ಕೇಳುವ ಭಾಗ್ಯ ಪಡೆಯದೆ, ಅವರಿಂದ ವೈಷ್ಣವ ದೀಕ್ಷೆಯನ್ನು ಪಡೆಯದೇ ಇದ್ದಂತಹ ಜನರಿಗೆ ವೈಷ್ಣವ ದೀಕ್ಷೆ ಕೊಡುವ ಒಂದು ಕಾರ್ಯ ಇತ್ತಲ್ಲ, ಅದು ಗುರುತರವಾದ ಕಾರ್ಯ ಅನ್ನುವುದಕ್ಕೆ ಇಂತಹ ಗುರುತರರಿಗೆ ಗುರುತಮರು ಆ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ. ಈ ಕಾರ್ಯವನ್ನು ನೀವು ಮಾಡಬೇಕು ಅಂತ. ಇದು ಆರಾಧನೆ ಇದೆ, ಏನೋ ಒಂದು ವಿಷಯ ಹೇಳಬೇಕು ಅಂತ ಹಾಗೆ ತಿಳ್ಕೋಬೇಡಿ. ನಿಜವಾಗಿ ಇದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ. ಎಂಥ ಸ್ಥಾನ ಇದೆ, ಏನದು ಪದ್ಮನಾಭ ತೀರ್ಥರು ಅಂದರೆ ಅಂತ ಅಷ್ಟು ತಿಳಿದು ಭಕ್ತಿಯಿಂದ ನಮಸ್ಕಾರ ಮಾಡೋದಷ್ಟೇ. ನಾವಿನ್ನೇನು ಮಾಡ್ತೀವಿ? ಭೂಯಿಷ್ಠ ಅಂತೆ ನಮ ಉಕ್ತಿಂ ವಿಧೇಮ ಅಷ್ಟೆ ಅವರು ಮಾಡಿದ ಉಪಕಾರಕ್ಕೆ. ಅಲ್ಲ, ನಮಗೇನು ಮಾಡಲಿಲ್ವಲ್ಲ ಅಂತ ಅನಬೇಡಿ. ನಮ್ಮ ತಾತ ಮುತ್ತಾತ ಆಗಿನ ಕಾಲದಲ್ಲಿ ಯಾರಿದ್ರೋ ನಮ್ಮೆಲ್ಲರ ಪರಂಪರೆಯ ಮೂಲ ಪುರುಷರು, ಅವರೆಲ್ಲರಿಗೆ ಇವರಿಂದ ವೈಷ್ಣವ ದೀಕ್ಷೆ ಆಯಿತು ಅಂತ ಇವತ್ತು ನಾವು ವೈಷ್ಣವರಾಗಿ ಉಳಿದಿದ್ದೇವೆ. ಇಲ್ಲದೇ ಇದ್ದರೆ ಏನಾಗ್ತಾ ಇದ್ವಿ? ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಇವರೆಲ್ಲ ಕ್ರಮವಾಗಿ ಅದನ್ನು ಬೆಳೆಸ್ತಾ ಮುಂದಿನ ಪರಂಪರೆಯಲ್ಲಿ ಬಂದಿದ್ದಾರೆ. ಶ್ರೀಮಠ್ ಟೀಕಾಕೃತ್ಪಾದರೆ ಮೊದಲಾದ ಮಹಾಜ್ಞಾನಿಗಳು. ಹೀಗಾಗಿ ಇವತ್ತಿನವರೆಗೆ ಆ ವಿಷ್ಣು ಭಕ್ತಿಯ ಪರಂಪರೆ, ವೈಷ್ಣವ ಪರಂಪರೆ, ಶ್ರೀಮದ್ ಆಚಾರ್ಯರ ಶುದ್ಧವಾದ ಸನಾತನ ಸಿದ್ಧಾಂತ, ಅನಾದಿ ಸತ್ಸಂಪರಾಯ ಪರಂಪರಾ ಪ್ರಾಪ್ತ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಂತರಾಯರು ಹೇಳಿದಂತೆ ಅಂತಹ ವೈಷ್ಣವ ಸಿದ್ಧಾಂತ ಅದು ಇಷ್ಟು ಸುಭದ್ರವಾಗಿ ಉಳಿಯುವುದಕ್ಕೆ ಇಂತಹ ಮಹನೀಯರು ಮಾಡಿರತಕ್ಕಂತಹ ಕಾರ್ಯ ಬಹಳ ದೊಡ್ಡದು. ಅದನ್ನು
ಸಂಪ್ರದಾಯ ಪದ್ಧತಿಯಲ್ಲಿ ಈ ವಿಷಯಗಳನ್ನೆಲ್ಲ ಬಹಳ ಚೆನ್ನಾಗಿ ಶ್ರೀಪದ್ಮನಾಭಾಹ್ವಯ ಯೋಗಿ ಮೌಲಯೇ, ಒಬ್ಬೊಬ್ಬರಿಗೆ ಒಂದೊಂದು ದೇವರನ್ನು ಕೊಟ್ಟರು ಅಂತ ಹೇಳುವಾಗ ಪದ್ಮನಾಭ ತೀರ್ಥರಿಗೆ ಯಾವ ದೇವರನ್ನು ಕೊಟ್ಟರು ಅಂತ ಸಂಪ್ರದಾಯ ಪದ್ಧತಿಯಲ್ಲಿ ಹೃಷಿಕೇಶ ತೀರ್ಥರು ತಿಳಿಸ್ತಾರೆ. ಶ್ರೀ ರಘುವಂಶಕೇತುಂ ಶ್ರೀಪದ್ಮನಾಭಾಹ್ವಯ ಯೋಗಿ ಮೌಲಯೇ. ರಾಮಚಂದ್ರ ದೇವರ, ದಿಗ್ವಿಜಯ ರಾಮದೇವರ ಪ್ರತಿಮೆಯನ್ನು ಪದ್ಮನಾಭ ತೀರ್ಥರಿಗೆ ಶ್ರೀಮದಾಚಾರ್ಯರು ಕೊಟ್ಟರು ಅಂತ ಹೇಳುವಾಗ ಪದ್ಮನಾಭ ತೀರ್ಥರಿಗೆ ಅಂತ ಹೇಳೋದಿಲ್ಲ. ಯಾಕೆಂದರೆ ಆ ಪದ್ಮನಾಭ ತೀರ್ಥರ ಸ್ಥಾನವನ್ನು, ಅವರು ಮಾಡಿದ ಕಾರ್ಯವನ್ನು ಅಷ್ಟು ಸಂತೋಷದಿಂದ, ಅಭಿಮಾನದಿಂದ, ಮುಕ್ತಕಂಠದಿಂದ ಹೇಳುವುದಕ್ಕೆ ಅವರಿಗೆ ಕೊಡುವ ವಿಶೇಷಣ ಶ್ರೀ ಪದ್ಮನಾಭಾಹ್ವಯ ಯೋಗಿ ಮೌಲಯೇ. ಯೋಗಿಗಳಲ್ಲಿ ಉತ್ತಮರು, ಯೋಗಿ ಮೌಲಿಗಳು, ಯೋಗಿಗಳಲ್ಲಿ ಅತ್ಯುತ್ತಮರಾದವರು, ಶ್ರೇಷ್ಠರಾದವರು ಪದ್ಮನಾಭ ತೀರ್ಥರು ಅಂತನ್ನುವ ಒಂದು ವಿಶೇಷವಾದ ಅವರ ಮಹಿಮೆಯನ್ನು ನಾವು ಆ ಮಾತಿನಲ್ಲಿ ಕಾಣುತ್ತೇವೆ. ಅದರಂತೆ ಅವರಿಗೆ ಒಪ್ಪಿಸಿದ ಜವಾಬ್ದಾರಿ ಕರ್ನಾಟಕ ಪೂರ್ವ ಸಜ್ಜನ ಗುರುಹು ಅಂತ. ಈ ತರಹದ ಆ ಪದ್ಮನಾಭ ತೀರ್ಥರ ಒಂದು ಉಪಕಾರ ನಮ್ಮ ಮೇಲೆ ಇದೆ. ಅದು ಈ ವೈಷ್ಣವ ಪರಂಪರೆಯ ಪ್ರವರ್ತನೆ, ವೈಷ್ಣವ ದೀಕ್ಷೆಯನ್ನು ಕೊಡುವಂತಹ ಕಾರ್ಯ. ಆಗಿನ ಕಾಲದಲ್ಲಿ ಅಷ್ಟು ಸಂಚಾರವನ್ನು ಮಾಡಿ ಇದನ್ನು ಶ್ರೀಮಂತಗೊಳಿಸಿದಂತಹ ಒಂದು ಕೀರ್ತಿ ಅವರಿಗೆ ಸೇರತಕ್ಕದ್ದು. ಜೊತೆಗೆ ಗ್ರಂಥಗಳ ನಿರ್ಮಾಣ ಅದೂ ಕೂಡ ಅಷ್ಟೇ ಅದ್ಭುತವಾದಂತಹ ಕಾರ್ಯ. ಸನ್ಯಾಯ ರತ್ನಾವಲಿ, ಸತ್ತರ್ಕ ದೀಪಾವಲಿ ಹಾಗೂ ಗೀತಾ ತಾತ್ಪರ್ಯಕ್ಕೆ ವ್ಯಾಖ್ಯಾನ, ದಶಪ್ರಕರಣಗಳಿಗೆ ವ್ಯಾಖ್ಯಾನ, ಇನ್ನನೇಕ ಗ್ರಂಥಗಳಿಗೆ ಅವರು ವ್ಯಾಖ್ಯಾನಗಳನ್ನು ರಚನೆ ಮಾಡಿಕೊಟ್ಟು ಏನೊಂದು ಉಪಕಾರ ಮಾಡಿದ್ದಾರೆ. ಆ ಗ್ರಂಥಗಳ ಉಪಕಾರ, ಗ್ರಂಥಗಳ ರಚನೆ ಎನ್ನುವುದು ಬಹಳ ದೊಡ್ಡದು. ಅದನ್ನು ನಾವು ಬಹಳ ದೊಡ್ಡದು ಅಂತ ಎಷ್ಟು ದೊಡ್ಡ ಶಬ್ದಗಳಿಂದ ಹೇಳಿದರೂ ಕೂಡ ಅದು ಸಣ್ಣದೇ. ಯಾಕೆ ಅಂದರೆ ನಮ್ಮ ಯೋಗ್ಯತೆಯೇ ಅಷ್ಟು, ಹೆಚ್ಚು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ಬಹಳ ಅಂತ ಶಬ್ದ ಆಡೋದಕ್ಕಿಂತ ಟೀಕಾಕೃತ್ಪಾದರಂತಹ ಟೀಕಾಕಾರರು, ಯಾವ ಟೀಕಾಕೃತ್ಪಾದರು ವಿದ್ಯಾಧಿರಾಜ ತೀರ್ಥರು, ರಘುನಾಥ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರೇ ಮೊದಲಾದ ಜ್ಞಾನಿಗಳಿಗೆ ಮಾನ್ಯರಾಗಿದ್ದಾರೆ, ಯಾರ ಗ್ರಂಥಗಳ ಮೇಲೆ ಇವರೆಲ್ಲ ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಕೆಲವರು ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಅದರ ಸಮರ್ಥನೆಯನ್ನು ಮಾಡಿ ಆ ಒಂದೊಂದು ವಾಕ್ಯಗಳ ವಿರೋಧವೂ ಬರದೇ ಇದ್ದಂತೆ ತಾವು ಸಿದ್ಧಾಂತಗಳ ಮಂಡನೆಯನ್ನು ಮಾಡಿದ್ದಾರೆ. ಮುಂದೆ ಬಂದಂತಹ ಮಹನೀಯರು ತಾವು ಹೇಳಿದ ವಿಷಯಕ್ಕೆ ಟೀಕಾ ವಿರೋಧ ಬರುತ್ತೆ ಅಂದರೆ ಆ ಬರದೇ ಇರೋ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ತಮ್ಮ ಸಿದ್ಧಾಂತವನ್ನು ನಿರೂಪಣೆ ಮಾಡ್ತಾರೆ. ಅಂತಹ ಪ್ರತಿಯೊಬ್ಬರೂ ತತ್ವಗಳನ್ನು ನಿರ್ಣಯ ಮಾಡುವುದಕ್ಕೆ ಟೀಕಾಕೃತ್ಪಾದರ ವಚನ ಇದು ಅಂತಿಮ ನಿರ್ಣಯ ಅಂತ. ಶ್ರೀಮದಾಚಾರ್ಯರ ನಂತರದಲ್ಲಿ ಶ್ರೀಮದಾಚಾರ್ಯರ ಅಭಿಪ್ರಾಯಗಳನ್ನು ತಿಳಿಸುವುದಕ್ಕೆ ಟೀಕಾಕೃತ್ಪಾದರ ವಚನ ಇದು ಅವಶ್ಯಕ, ಅಂತಿಮ ಅನ್ನುವ ಅರ್ಥದಲ್ಲಿ ಗೌರವವನ್ನು ಸಲ್ಲಿಸ್ತಾ ಬಂದದ್ದು. ಅಂಥ ಟೀಕಾಕೃತ್ಪಾದರು ಒಂದಕ್ಷರ ಆಡ್ತಾರೆ ಅಂದರೆ ಅದು ಅದಕ್ಕೆ ಬಹಳ ಮಹತ್ವದ. ಅವರು ಯಾಕಂದರೆ ಮಾತು ಬಹಳ ಕಡಿಮೆ ಆಡ್ತಾರೆ, ಬಹಳ ಸಂಕ್ಷಿಪ್ತವಾಗಿ ಮಾತನಾಡುವಂಥವ್ರು. ಬಹಳಷ್ಟು ಶ್ಲೋಕಗಳನ್ನು, ಬಹಳಷ್ಟು ಸಾಹಿತ್ಯವನ್ನು ಹೀಗೆ ಬೆಳೆಸಿದವರಲ್ಲ, ಪುಟ್ಟ ಪುಟ್ಟ ಮಾತಿನಲ್ಲಿ ಹೇಳುವಂಥದ್ದು. ದೀಧಿತಿಕಾರರ ಬಗ್ಗೆ ಹೇಳುವಂತಹ ಮಾತಿದೆ, ಲಿಖನ ಸಂಕ್ಷೇಪ ನಿರ್ಬಂಧಿನ ಅಂತ. ಸಂಕ್ಷಿಪ್ತವಾಗಿ ಬರೆಯಬೇಕು ಅಂತ ಒಂದು ನಿರ್ಬಂಧವನ್ನು ಇಟ್ಟುಕೊಂಡಿದ್ದಾರೆ ರಘುನಾಥ ಶಿರೋಮಣಿಗಳು ಅಂತ ಹೇಳ್ತಾರೆ. ಹಾಗೆ ಅತೀ ಸಂಕ್ಷಿಪ್ತವಾಗಿ ಮಾತನಾಡುವಂತಹ, ಗಂಭೀರವಾದ ವಚನಗಳನ್ನು ಪ್ರಯೋಗ ಮಾಡುವಂತಹ ಒಂದು ಶೈಲಿ ಟೀಕಾಕೃತ್ಪಾದರ ಶೈಲಿ ಅಂತ ಹೇಳೇನೆ ವ್ಯಾಸರಾಜರು ಚಿತ್ರೈ ಪದೈಶ್ಚ ಗಂಭೀರೈ ಅಂತ ಬಹಳ ಗಂಭೀರವಾದಂತಹ ಪದಗಳು ಟೀಕಾಕೃತ್ಪಾದರ ಪದಗಳಿರುತ್ತವೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂಥ ಟೀಕಾಕೃತ್ಪಾದರು ಒಂದೊಂದು ಮಾತನ್ನು ಹೇಳಬೇಕು ಅಂದರೆ ಅದಕ್ಕೆ ಮಹತ್ವ ಇರ್ತದೆ. ಅವರು ಹೇಳ್ತಾರೆ, ಸಪದ್ಮನಾಭ ತೀರ್ಥಾರ್ಕ ಗೋಗಣಸ್ತು ದೃಶೇಮಮ ನ ತತ್ವಮಾರ್ಗೇ ಗಮನಂ ವಿನಾಯದುಪಜೀವನಂ. ಇವರನ್ನು ಸೂರ್ಯ ಅಂತಾರೆ, ಪದ್ಮನಾಭ ತೀರ್ಥರನ್ನು. ಆ ಪದ್ಮನಾಭ ತೀರ್ಥರೆಂಬ ಸೂರ್ಯನ ಕಿರಣಗಳು ನನ್ನ ಈ ತತ್ವ ಮಾರ್ಗದಲ್ಲಿ ಮಾರ್ಗದೀಪವಾಗಿ ಮಾರ್ಗದರ್ಶಕವಾಗಿರಲಿ ಅಂತ. ಮಾರ್ಗದಲ್ಲಿ ನಡೆಯುವುದಕ್ಕೆ ಬೆಳಕು ಬೇಕಲ್ಲ. ನಾವು ನಡೆಯುವ ಮಾರ್ಗ ಯಾವುದು?
ಅಂದರೆ ಟೀಕಾಕೃತ್ಪಾದರು ನಡೆಯುವ ಮಾರ್ಗ ಯಾವುದು? ಟೀಕಾಕೃತ್ಪಾದರು ನಡೆಯುವ ಮಾರ್ಗ ಅಂದರೆ ಅದು ತತ್ವ ಮಾರ್ಗ. ಆ ತತ್ವ ಮಾರ್ಗದಲ್ಲಿ ಟೀಕಾಕೃತ್ಪಾದರ ನಡೆಯುವಂತಹ ತತ್ವ ಮಾರ್ಗದಲ್ಲಿ ನನಗೆ ಬೆಳಕು ಬೇಕು. ಶ್ರೀಮದಾಚಾರ್ಯರ ಅನುಗ್ರಹ, ಅವರು ಕೊಡುವಂತಹ ಜ್ಞಾನದೀಪ ಇದೆ. ಆದರೆ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ರೂಪವಾಗಿ ಅವರ ಗ್ರಂಥಗಳ ಭಾವವನ್ನು ತಿಳಿಸುವಂತಹ ಒಂದು ದೀಪ ಬೇಕು ಅಂದರೆ ಅದು ಪದ್ಮನಾಭ ತೀರ್ಥರೆಂಬ ಸೂರ್ಯರ ಕಿರಣಗಳೆಂಬಂತಹ ಪ್ರಕಾಶ, ಆ ಕಿರಣಗಳಿಂದ ಬರುವ ಪ್ರಕಾಶ ಅದು ನನಗೆ ಬೇಕು ಅಂತಾರೆ. ಹೀಗೆ ಟೀಕಾಕೃತ್ಪಾದರು ಅನ್ನೋದು ಅಷ್ಟು ಸುಲಭ ಅಲ್ಲ. ಅಂತಹ ಸ್ವಯಂ ಮಹಾಜ್ಞಾನಿಗಳಾಗಿದ್ದು ಇವರ ಮಾರ್ಗದರ್ಶನ ಬೇಕು, ಇವರ ಉಪದೇಶ ಬೇಕು ಅಂತ ಅನ್ನಬೇಕಾಗಿದ್ದರೆ ಅವರೇನು ಅವರಲ್ಲಿ ಕಂಡಿದ್ದಾರೆ ಅನ್ನೋದು ಅವರಿಗೇ ಗೊತ್ತು. ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಸಾಧ್ಯ, ನಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಸನ್ಯಾಯ ರತ್ನಾವಲ್ಯಾದಿಗಳನ್ನು ನೋಡಿದರೆ ಸಾಮಾನ್ಯ ಅರ್ಥವಾದೀತು. ಆದರೆ ಟೀಕಾಕೃತ್ಪಾದರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಅವರಿಗೆ ಎಷ್ಟು ತಿಳಿತಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ? ಆದರೆ ಹೀಗೆ ಹೇಳ್ತಾರೆ ಅಂದರೆ ಟೀಕಾಕೃತ್ಪಾದರಿಗೆ ಅವರ ಬಗ್ಗೆ ಎಷ್ಟು ಗೌರವ ಇದೆ, ಇಷ್ಟು ಮಾತ್ರ ನಾವು ಅರ್ಥ ಮಾಡಿಕೊಳ್ಬೋದು. ಹೆಚ್ಚಿನ ಜ್ಞಾನ ನಮ್ಮ ಯೋಗ್ಯತೆ ಅಲ್ಲ. ಆದರೆ ಟೀಕಾಕೃತ್ಪಾದರಂತಹ ಜ್ಞಾನಿಗಳಿಗೂ ಸಪದ್ಮನಾಭ ತೀರ್ಥಾರ್ಕ ಗೋಗಣಸ್ತು ದೃಶೇ ಮಮ, ನನಗೆ ಜ್ಞಾನ ಕೊಡುವುದಕ್ಕೆ ಅವರು ಬೇಕು ಅಂತಾರೆ. ನ ತತ್ವಮಾರ್ಗೇ ಗಮನಂ ವಿನಾಯದುಪಜೀವನಂ, ಅವರನ್ನು ಅನುಸರಿಸದೇ ಇದ್ದರೆ, ಅವರು ಹೇಳಿದ ಗ್ರಂಥವನ್ನು ನಾವು ಉಪಜೀವನ ಮಾಡದೇ ಇದ್ದರೆ ಮುಂದೆ ಸಾಗಲಿಕ್ಕಾಗೋದಿಲ್ಲ ಅಂತ. ಇಂಥ ಒಂದು ಉಪಕಾರ ಪದ್ಮನಾಭ ತೀರ್ಥರದು ಗ್ರಂಥಗಳ ಮೂಲಕವಾಗಿ ಟೀಕಾಕೃತ್ಪಾದರಿಗೆ ಉಂಟು. ಸಾಕ್ಷಾತ್ತಾಗಿ ಟೀಕಾಕೃತ್ಪಾದರಿಗೆ ಗ್ರಂಥಗಳನ್ನು ಪಾಠ ಹೇಳಿ ಉಪದೇಶ ಮಾಡಿದವರು ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯಮೇ ಅಂತ ಅಕ್ಷೋಭ್ಯ ತೀರ್ಥರು ಸರ್ವಮೂಲ ಗ್ರಂಥಗಳನ್ನು ಚೆನ್ನಾಗಿ ಪಾಠವನ್ನು ಹೇಳಿ ಉಪದೇಶವನ್ನು ಮಾಡಿ ಜ್ಞಾನವನ್ನು ಕೊಟ್ಟಿದ್ದಾರೆ ಅಂತ ಅವರ ಉಪಕಾರವನ್ನು ಟೀಕಾಕೃತ್ಪಾದರು ಸ್ಮರಣೆ ಮಾಡ್ತಾರೆ. ನೇರವಾಗಿ ಪಾಠ ಹೇಳಿ ಗ್ರಂಥೋಪದೇಶ ಮಾಡಿದವರು ಅಕ್ಷೋಭ್ಯ ತೀರ್ಥರು ಅನ್ನುವುದಕ್ಕೆ ಅವರ ಉಪಕಾರವನ್ನು ಸ್ಮರಣೆ ಮಾಡಿದರೆ, ಗ್ರಂಥಗಳ ಮೂಲಕವಾಗಿ ಶ್ರೀಮದಾಚಾರ್ಯರ ಗ್ರಂಥಗಳ ಭಾವವನ್ನು ತಿಳಿಸಿಕೊಡುವಂತಹ ಸ್ಥಾನದಲ್ಲಿ ಪದ್ಮನಾಭ ತೀರ್ಥರನ್ನು ಅವರು ಸ್ಮರಣೆ ಮಾಡ್ತಾರೆ. ಹೀಗೆ ಇಬ್ಬರೂ ಗುರುಗಳ ಉಪಕಾರವನ್ನು ಸ್ಮರಣೆಯನ್ನು ಮಾಡುತ್ತಾರೆ ಮಹಾನುಭಾವರು ಟೀಕಾಕೃತ್ಪಾದರು. ಅಂತಹ ಮಹಾನುಭಾವರು ಪದ್ಮನಾಭ ತೀರ್ಥರು. ಇದು ಅವರ ಗ್ರಂಥಗಳ ಉಪಕಾರ. ಗ್ರಂಥಕಾರರಿಗೆ, ಟೀಕಾಕಾರರಿಗೆ ಈ ಪ್ರಾಚೀನ ಟೀಕಾಕಾರರ ಉಪಕಾರ ಎಷ್ಟಿದೆ ಅಂತ ತಿಳಿದುಕೊಳ್ಳೋದರಿಂದ ಇವರ ಪಾಂಡಿತ್ಯ ಏನು, ಇವರ ಗ್ರಂಥಗಳ ರಚನಾ ಶೈಲಿ ಹೇಗಿತ್ತು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇವರ ವಾಕ್ಯಾರ್ಥ ಮಾಡುವಂತಹ ಕ್ರಮ, ಅದರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು. ವರ್ತಮಾನ ಸಮಯಾನ್ ಯಸ್ತು ತಾರ್ಕಿಕ ಶಿಖಾಮಣಿ ಸುಧೀಹಿ ವರ್ತಮಾನ ಸಮಯಾನ್ ನಿರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತ ಭಾಷ್ಯಮೇತದ ಶೃಣೋತ್ಸಮಧ್ವತಃ ಅಂತ. ತಾರ್ಕಿಕ ಶಿಖಾಮಣಿ ಅಂತ ಇವರನ್ನು ಕರೀತಾರೆ. ಅಂದರೆ ಸಾಮಾನ್ಯವಾಗಿ ಇವರ ಬಗ್ಗೆ ವರ್ಣನೆ ಸುಮಧ್ವ ವಿಷಯದಲ್ಲಿ ಪೂರ್ವಾಶ್ರಮದ ವರ್ಣನೆ ಈ 9ನೇ ಸರ್ಗದೊಳಗೆ ಬಂದಿದೆ. ಆಶ್ರಮದ ನಂತರ ಅದು 15ನೇ ಸರ್ಗದಲ್ಲಿ ಇವರ ವರ್ಣನೆ, ಪದ್ಮನಾಭ ತೀರ್ಥರು ಅಂತಾದ ಮೇಲೆ ಇವರ ವರ್ಣನೆ ಅಲ್ಲಿ ಬಂದಿದೆ. ಎಲ್ಲಿ ಬಂದರೂ ಕೂಡ ಜ್ಞಾನದ ವರ್ಣನೆ ಬಂದಿದೆ. ಭಕ್ತಿ, ಜ್ಞಾನ, ಸೇವೆ, ಈ ತರಹದ ಸದ್ಗುಣಗಳ ವರ್ಣನೆಯೇ ಬಂದಿದೆ. ಅಷ್ಟು ಸುದೀರ್ಘವಾಗಿ ಪದ್ಮನಾಭ ತೀರ್ಥರ ಬಗ್ಗೆ ಪೂರ್ವಾಶ್ರಮ ಹಾಗೂ ತುರಿಯಾಶ್ರಮ ಎರಡೂ ಆಶ್ರಮಗಳಲ್ಲಿ ಅವರ ಗುಣಗಳು, ಅವರ ಜ್ಞಾನ, ಅವರ ಸ್ಥಾನ, ಅವರ ಭಕ್ತಿ, ಅವರ ಸೇವೆ, ಅವರ ನಿಷ್ಠೆ, ಇದನ್ನು ಇಷ್ಟು ವಿಸ್ತೃತವಾಗಿ, ಇಷ್ಟು ಸ್ಪಷ್ಟವಾಗಿ ತುಂಬು ಹೃದಯದಿಂದ ನಾರಾಯಣ ಪಂಡಿತಾಚಾರ್ಯರು, ಶ್ರೀಮದಾಚಾರ್ಯರ ಗ್ರಂಥ ಅದು, ಶ್ರೀಮದಾಚಾರ್ಯರ ಗ್ರಂಥ ಅದು. ಸುಮಧ್ವ ವಿಜಯ ಅಂದರೆ ಪದ್ಮನಾಭ ತೀರ್ಥ ವಿಜಯ ಅಲ್ಲ, ಅದು ಶ್ರೀಮದಾಚಾರ್ಯರ ಗ್ರಂಥ. ಅಂಥ ಗ್ರಂಥದೊಳಗೆ ಇಷ್ಟು ಶ್ಲೋಕಗಳನ್ನು ಅದರೊಳಗೆ ಸೇರಿಸಬೇಕು ಅಂದರೆ ಪದ್ಮನಾಭ ತೀರ್ಥರ ಬಗ್ಗೆ ಇವರ ಸ್ಥಾನ ಏನು ಅಂತ ನಾವು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಇದೀಗ ಕಥೆ ಹೇಳಿದರು ರಘುತ್ತಮಾಚಾರ್ಯರು. 14 ಆಸನಗಳಲ್ಲಿ ಒಂದರಲ್ಲಿ ಇವರು ಕುಳಿತರೆ ಉಳಿದ ಕಡೆಗೆ ಕೊಡೋ ಧೈರ್ಯ ಯಾವ ವಿದ್ವಾಂಸರು ಮಾಡಲಿಲ್ಲ ಅಂತ. ಪದ್ಮನಾಭ ತೀರ್ಥರ ಸ್ಥಾನ ಹೇಗಿದ್ದರೆ ಜೀವೋತ್ತಮರಾದ ಮಧ್ವಾಚಾರ್ಯರ ಸ್ಥಾನ ಹೇಗಿರಬೇಕು ವಿಚಾರ ಮಾಡಿ.
ಆ ಶ್ರೀಮದಾಚಾರ್ಯರು ಕುಳಿತ ಪೀಠ ಅದು ಸುಮಧ್ವ ವಿಜಯ ಅಂದರೆ. ಸುಮಧ್ವ ವಿಜಯ ಗ್ರಂಥ ಅಂದರೆ ಅದು ಶ್ರೀಮದಾಚಾರ್ಯರ ಪೀಠ, ಶ್ರೀಮದಾಚಾರ್ಯರ ವೇದಿಕೆ. ಆ ವೇದಿಕೆಯಲ್ಲಿ ಶ್ರೀಮದಾಚಾರ್ಯರನ್ನು ಕೂಡಿಸ್ಬೇಕು. ಈ ಕಡೆಗೆ ಶ್ರೀಮದಾಚಾರ್ಯರು, ಅವರ ಪಕ್ಕಕ್ಕೆ ಶ್ರೀಮದಾಚಾರ್ಯರು, ಈ ಕಡೆಗೆ ಶ್ರೀಮದಾಚಾರ್ಯರು, ಹಿಂದೆ ಶ್ರೀಮದಾಚಾರ್ಯರು, ಮುಂದೆ ಹಿಂದೆ ವಿಠ್ಠಲ, ಮುಂದೆ ವಿಠ್ಠಲ, ಎಡಕ್ಕೆ ವಿಠ್ಠಲ, ಬಲಕ್ಕೆ ವಿಠ್ಠಲ, ಹಿಂದೆ ಮುಂದೆ ವಿಠ್ಠಲ. ಹಾಗೆ ಯಾಕೆಂದರೆ ಯಾರು ಕೂಡೋರು ಅವರು ಹಿಂದೆ ಮುಂದೆ ಅಕ್ಕ ಪಕ್ಕ ಸಾಧ್ಯವೇ ಇಲ್ಲ. ಅಂಥ ಶ್ರೀಮದಾಚಾರ್ಯರು, ಅಂಥ ಜೀವೋತ್ತಮ ಪದವಿ ಅದು, ಅಂಥ ಸ್ಥಾನ. ಅಂತಹ ಒಂದು ಶ್ರೇಷ್ಠವಾದ ಸುಮಧ್ವ ವಿಜಯ ಗ್ರಂಥದೊಳಗೆ ಅನೇಕ ಜ್ಞಾನಿಗಳ ಉಲ್ಲೇಖ ಇದೆ, ಇಲ್ಲ ಅಂತಲ್ಲ. ಆದರೆ ಅವರೆಲ್ಲರೂ ಮಹಾನುಭಾವರು ಅಂತೆ ಅರ್ಥ. ಅಂತಹ ಅನೇಕ ಮಹಾನುಭಾವರ ಉಲ್ಲೇಖ ಸುಮಧ್ವ ವಿಜಯದಲ್ಲಿದೆ. ಶ್ರೀಮದಾಚಾರ್ಯರ ಶಿಷ್ಯರು, ಅವರಿಗೆ ಅತ್ಯಂತ ಪ್ರಿಯರು, ಸಮಾನರು ಅಂತ ಅರ್ಥ ಅಲ್ಲ, ಅವರ ಪ್ರಿಯರು, ಅವರ ಶಿಷ್ಯರು, ದಾಸರು ಅನ್ನೋದಕ್ಕಾಗೇ ಉಲ್ಲೇಖ ಇದೆ. ಅದರೊಳಗೂ ಪದ್ಮನಾಭ ತೀರ್ಥರ ಉಲ್ಲೇಖ, ವಿಷ್ಣು ತೀರ್ಥರ ಉಲ್ಲೇಖ ಬಹಳ ವಿಶೇಷವಾಗಿ ಸುಮಧ್ವ ವಿಜಯದಲ್ಲಿ ಬರುತ್ತೆ. ಅಂದರೆ ಶ್ರೀಮದಾಚಾರ್ಯರಿಗೆ ಪದ್ಮನಾಭ ತೀರ್ಥರಾಗಲಿ ವಿಷ್ಣು ತೀರ್ಥರಾಗಲಿ ಅತ್ಯಂತ ಪ್ರೀತಿಯ ಶಿಷ್ಯರು, ವಿಶೇಷವಾದ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅನ್ನುವುದಕ್ಕೆ ಇದು ದ್ಯೋತಕ. ಎಲ್ಲರೂ ಅನುಗ್ರಹಕ್ಕೆ ಪಾತ್ರರೇ, ಇವರಲ್ಲಿ ಒಂದು ಪ್ರೀತಿ ವಿಶೇಷ ಇತ್ತು ಅನ್ನುವುದು ಆ ನಾರಾಯಣ ಪಂಡಿತಾಚಾರ್ಯರ ವರ್ಣನೆಯಿಂದ ನಮಗೆ ಗೊತ್ತಾಗ್ತದೆ. ಹಾಗಾಗಿ ವರ್ಣನೆ ಮಾಡಿದ್ದೇ ದೊಡ್ಡದು. ಮಾಡುವಾಗಲೂ ಜ್ಞಾನದ ವಿಶೇಷವಾದ ವರ್ಣನೆ ಪದ್ಮನಾಭ ತೀರ್ಥರ ಬಗ್ಗೆ ಇದೆ. ಎಷ್ಟು ತಾರ್ಕಿಕ ಶಿಖಾಮಣಿ, ಆ ಶಬ್ದದ ಭಾರ ನೋಡ್ರಿ ಏನಿದೆ, ಎತ್ತಲಿಕ್ಕಾಗೋದಿಲ್ಲ. ಆ ತಾರ್ಕಿಕ ಶಿಖಾಮಣಿಗಳಾಗಿದ್ದರು ಅಂದರೆ ಎಂತಹ ತರ್ಕ ವಿದ್ವಾಂಸರಾಗಿದ್ದರು, ಎಷ್ಟು ಚೆನ್ನಾಗಿ ಯುಕ್ತಿವಾದವನ್ನು ಹಾಕ್ತಾ ಇದ್ದರು. ಶ್ರೀಮದಾಚಾರ್ಯರ ಉಪದೇಶಕ್ಕೆ ತಕ್ಕಂತೆ ಆ ಎಲ್ಲ ಮತಗಳ ನಿರಾಕರಣೆ ಮಾಡುವ ಸಾಮರ್ಥ್ಯ ಅವರಿಗಿತ್ತು. ಅದರಲ್ಲಿಯೂ ವಿಶೇಷವಾಗಿ ಆಚಾರ್ಯರ ಉಪದೇಶದಿಂದ ಇನ್ನೂ ಹೆಚ್ಚಾಗಿ ಅವರು ಪರಮತಗಳ ನಿರಾಕರಣೆ ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವಂತಹ ಸಾಮರ್ಥ್ಯವನ್ನು ಪಡೆದರು. ಯಸ್ತ್ರೈ ಸಕಲ ಪಕ್ಷ ಶಿಕ್ಷಕ, ವೇದಕ್ಕೆ ಸಂಬಂಧಪಟ್ಟ ಎಲ್ಲ ಪಕ್ಷಗಳನ್ನು ಪ್ರತಿಪಾದನೆ ಮಾಡುವಂತಹ ಸಾಮರ್ಥ್ಯ ಅವರಿಗಿತ್ತು. ಎಲ್ಲ ಶಾಖೆಗಳ ಜ್ಞಾನ ಇತ್ತು, ಎಲ್ಲ ವೇದಗಳ ಪರಿಚಯ ಅವರಿಗಿತ್ತು. ಅಂದರೆ ಏನದು ಪಾಂಡಿತ್ಯ ಇರ್ಬೋದು ಅಂತ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಮಹಾನುಭಾವರು. ಮುಂದೆ ಹೇಳುವಾಗ ಶ್ರುತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವಯ ಅಂತ ಒಂದೊಂದು ಬಹಳ ಮಹತ್ವದ್ದು. ನಿರಂತರ ಶ್ರೀಮದಾಚಾರ್ಯರ ಮುಖದಿಂದ ಸಚ್ಚಾಸ್ತ್ರಗಳ ಶ್ರವಣ, ಸುಮ್ಮನೆ ಭಕ್ತಿಯಿಂದ ಹೀಗೆ ಕೇಳ್ತಾ ಹೇಳಿದ್ದಕ್ಕೆಲ್ಲ ಗೋಣ ಹಾಕಿಕೊಂಡು ಕೂಡುವವರಲ್ಲ. ಮತ್ಯ ಮನನ ಮಾಡುವವರು. ಮನನ ಅಂದರೆ ಯುಕ್ತ್ಯನುಸಂಧಾನ. ಏನು ಶ್ರೀಮದಾಚಾರ್ಯರು ಹೇಳುತ್ತಾರೆ ಇದು ಯುಕ್ತಿಯುಕ್ತ ಅಂತ ಯುಕ್ತಿಯ ಶಾಣಕ್ಕೆ ಒರೆಗಲ್ಲಿಗೆ ಹಚ್ಚಿ ಅದನ್ನು ತಿಕ್ಕಿ ಇದು ಅತ್ಯಂತ ಸತ್ಯ ಅಂತ ನಿರ್ಧಾರ ಮಾಡಿಕೊಳ್ಳುವವರು, ನಿರ್ಧಾರ ಮಾಡಿಸುವವರು ಕೂಡ ಬೇರೆಯವರಿಗೆ. ಇದು ಅವರ ವ್ಯಕ್ತಿತ್ವ. ಶ್ರುತ್ಯ, ತಾವು ಶ್ರವಣ ಮಾಡೋದು, ಇನ್ನೊಬ್ಬರಿಗೆ ಶ್ರವಣ ಮಾಡಿಸೋದು, ತಾವು ಸ್ವತಃ ಮನನ ಮಾಡೋದು. ಶ್ರೀಮದಾಚಾರ್ಯರು ಹೇಳ್ತಾರೆ ಶುದ್ಧಂ ಪ್ರಮಾಣಂ ಸಮಯ ಅಂತ ಹೇಳಿದ ಹಾಗೆ ಅದು ಸತ್ಯ ಇದ್ದೇ ಇರುತ್ತೆ. ಆದರೂ ಯುಕ್ತಿಯಿಂದ ಅದನ್ನು ದೃಢಪಡಿಸಿ ಎಲ್ಲರ ಮನಸ್ಸಿನಲ್ಲಿ ಅತ್ಯಂತ ನಿಸ್ಸಂಶಯವಾಗಿ ಅದು ಕೂಡೋ ಹಾಗೆ ಮಾಡೋದು. ಶ್ರುತ್ಯ ಮತ್ಯ, ಮತಿ ಅಂದರೆ ಒಳ್ಳೆ ಬುದ್ಧಿಶಕ್ತಿ ಇತ್ತು ಅಂತೂ ಒಂದರ್ಥ. ಅತೀ ಉತ್ತಮವಾದಂತಹ ಬುದ್ಧಿಶಕ್ತಿ, ನಿರಂತರ ಆ ಬುದ್ಧಿಶಕ್ತಿ ಇರೋದರಿಂದಲೇ ಮನನ ಮಾಡುವಂತಹ ಪ್ರವೃತ್ತಿ. ಇಂತಹ ತಾರ್ಕಿಕ ಶಿಖಾಮಣಿಗಳು ಇಷ್ಟು ಮನನ ಮಾಡುವಂತಹ ತೀಕ್ಷ್ಣಮತಿಗಳಿಗೆ ಭಕ್ತಿ ಬಹಳ ಇರೋದಿಲ್ಲ ಸಾಮಾನ್ಯ. ಕೆಲವೊಮ್ಮೆ ಅವರಿಗೆ ಆ ಬೌದ್ಧಿಕ ಕಾರ್ಯಗಳಲ್ಲೇನೇ ಪ್ರವೃತ್ತಿ ಇರ್ತದೆ. ಅಂಥ ಬುದ್ಧಿ ಅಲ್ಲ ಇದು, ಭಕ್ತಿಪೂರಿತವಾದ ಬುದ್ಧಿ. ಈ ಕಡೆಗೆ ಅಷ್ಟೇ ಸೂಕ್ಷ್ಮವಾದಂತಹ ವಿಚಾರವಂತಿಕೆ ಇದೆ, ರ್ಯಾಷನಲಿಸಮ್ಮೂ ಇದೆ, ಆದರೆ ಜೊತೆಗೆ ಅಷ್ಟೇ ಭಕ್ತಿ ಇದೆ, ಶ್ರದ್ಧೆ ಇದೆ, ವಿಶ್ವಾಸ ಇದೆ. ದೇವರಲ್ಲಿ, ಶ್ರೀಮದಾಚಾರ್ಯರಲ್ಲಿ, ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ಎಲ್ಲ ತತ್ವಗಳಲ್ಲಿ ಅಷ್ಟು ದೃಢವಾದ ನಿಷ್ಠೆ, ವಿಶ್ವಾಸ, ಭಕ್ತಿಯೂ ಇದೆ. ಶ್ರುತ್ಯ ಮತ್ಯ ಸದಾ ಭಕ್ತ್ಯ. ಬಂದಾಗ ಭಕ್ತಿ ಇರ್ತದೆ. ಹೊಸದಾಗಿ ಬರ್ತಾರೆ ನೋಡ್ರಿ, ಹೊಸದಾಗಿ ಯಾರು ಬಂದು ಸೇರ್ಕೋತಾರೆ ಮಠಗಳಿಗೆ, ವಿದ್ಯಾಪೀಠಗಳಿಗೆ, ಮಂದಿರಗಳಿಗೆ, ಯಾವುದೋ ಸಂಘ ಸಂಸ್ಥೆಗಳಿಗೆ,
ಬಹಳ ಬಗ್ಗಿ ತಗ್ಗಿ ನಡೀತಾ ಇರ್ತಾರೆ, ಗಲ್ಲ ಗಲ್ಲ ಬಡ್ಕೋತಿರ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಎದುರಿಗಿದ್ದವರ ಗಲ್ಲಕ್ಕೆ ಹೊಡೆಯಲಿಕ್ಕೆ ಶುರು ಮಾಡ್ತಾರೆ. ಅನೇಕ ಸಮಿತಿಗಳಲ್ಲಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಪರಿಸ್ಥಿತಿ ಅನುಭವಿಸಿರ್ತೀರಲ್ಲ ನೀವು. ಬಂದಾಗ ಹೇಗಿರ್ತಾರೆ, ಆಮೇಲೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಪಕ್ಕದೊಳಗಿದ್ದವರು. ಸದಾ ಭಕ್ತ್ಯ, ಪ್ರಾರಂಭದಲ್ಲಿ ಭಕ್ತಿ ಅಲ್ಲ, ನಿರಂತರವಾದಂತಹ ಭಕ್ತಿ. ಅವರ ಮೊದಲನೇ ದಿವಸನೂ ಅದೇ ಭಕ್ತಿ, ಕೊನೆಯವರೆಗೂ ಅದೇ ಭಕ್ತಿ. ಉಪನ್ಯಾಸ ಕಾಲಗಳಲ್ಲಿ ಭಕ್ತಿ ಬರ್ತದೆ ಕೆಲವರಿಗೆ, ಕೆಲವರಿಗೆ ಪೂಜಾ ಕಾಲದಲ್ಲಿ ಭಕ್ತಿ ಬರ್ತದೆ, ಇನ್ಯಾವಾಗೋ ನಮಸ್ಕಾರ ಮಾಡೋ ಮುಂದೆ ಕೆಲವರಿಗೆ ಭಕ್ತಿ ಬರ್ತದೆ, ಅಥವಾ ಕಷ್ಟದಲ್ಲಿದ್ದಾಗ ಭಕ್ತಿ ಬರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭಕ್ತಿ ಬರ್ತಾ ಇರ್ತದೆ. ಇವರಿಗೆ ಯಾವಾಗ ಬರ್ತಿತ್ತು? ಸದಾ ಭಕ್ತ್ಯ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಏನಿದ್ರೂ ಭಕ್ತಿ, ಸುಖ ಇರಲಿ ದುಃಖ ಇರಲಿ, ಹಗಲಿರಲಿ ರಾತ್ರಿ ಇರಲಿ, ಪಾಠ ಇರಲಿ ಪೂಜೆ ಇರಲಿ, ವಾಕ್ಯಾರ್ಥ ಇರಲಿ, ತತ್ವೋಪದೇಶ ಮಾಡುವಂತಹ ಸಂದರ್ಭ ಇರಲಿ, ವೈಷ್ಣವ ದೀಕ್ಷೆ ಕೊಡುವ ಸಂದರ್ಭ ಇರಲಿ, ಕಾಲ್ನಡಿಗೆಯಿಂದ ಸಂಚಾರ ಮಾಡುವಂತಹ ಸಂದರ್ಭ ಇರ್ಬೋದು, ತೀಕ್ಷ್ಣಮತಿಯಿಂದ ಯುಕ್ತಿವಾದ ಹಾಕುವಂತಹ ಪ್ರಸಂಗ ಇದ್ದರೂ ಕೂಡ ಒಂದು ಮೂಲೆಯಲ್ಲಿ ಭಗವಂತನ ಚಿಂತನ ಇದ್ದೇ ಇರ್ತಾ ಇತ್ತು. ಆ ಭಕ್ತಿ ಯಾವಾಗಲೂ ಜಾಗರೂಕವಾಗಿತ್ತು ಅನ್ನುವ ಅರ್ಥದಲ್ಲಿ ನಾರಾಯಣ ಪಂಡಿತಾಚಾರ್ಯರು, ಅವರೇನು ಸಾಮಾನ್ಯರಲ್ಲ, ಮಹಾಜ್ಞಾನಿಗಳು. ಅಂತಹ ಮಹಾಜ್ಞಾನಿಗಳು ಹೇಳ್ತಾರೆ ಸದಾ ಭಕ್ತ್ಯ. ಶ್ರುತ್ಯ ಮತ್ಯ ಸದಾ ಭಕ್ತ್ಯ ಅಂತಾರೆ. ಆ ಸದಾ ಭಕ್ತ್ಯ ಅನ್ನೋದು ಎಲ್ಲದಕ್ಕೂ ವಿಶೇಷಣ. ಅದು ಹೇಗೆ ವಿಶಿಷ್ಟಾಚಾರ್ಯ ಸಂಪದ ಅಂತ ಅನುವ್ಯಾಖ್ಯಾನದೊಳಗೆ ಅದನ್ನು ಎಲ್ಲ ಕಡೆಗೂ ಅನ್ವಯ ಮಾಡಿಕೊಳ್ಬೇಕು ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಹಾಗೆ ಸದಾ ಶ್ರುತ್ಯ, ಸದಾ ಮತ್ಯ, ಸದಾ ಭಕ್ತ್ಯ. ಸುಮ್ಮನೆ ಹೀಗೆ ನೋಡ್ತಾ ಇದ್ದರೆ ಹೀಗಿರ್ಬೋದಾ? ಕಣ್ಣು, ರೆಪ್ಪೆಗಳು, ಗುಡ್ಡಿ, ಕೂದಲುಗಳು, ಒಂದೊಂದು ಕೂದಲು ಕ್ಷೌರ ಮಾಡಿಸ್ಕೊಂಡಿರ್ತಾರೆ, ಮತ್ತೆ ಬೆಳೀತದೆ. ನಗೋದಲ್ಲ. ಈ ತರಹ ನೋಡಿದಾಗ ಈ ತರಹ ತನ್ನಷ್ಟಕ್ಕೆ ತಾನೇ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾರೂ ಮಾಡಿದವರಿಲ್ಲದೆ ತನ್ನಷ್ಟಕ್ಕೆ ತಾನೇ ಈ ರೀತಿ ಪ್ರಕ್ರಿಯೆ ನಡೆಯಬಹುದಾ? ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಅವನ ಕಣ್ಣು, ಅವನ ಮೂಗು, ಅವನ ಕೂದಲು, ಅವನ ದೇಹ, ಅದರ ಬಗ್ಗೆ. ಒಂದು ಗಿಡ ನೋಡಿದರೆ ಅದರ ಬಗ್ಗೆ. ಒಂದು ಹುಲ್ಲು ಕಡ್ಡಿ, ಆ ಹುಲ್ಲು ಕಡ್ಡಿಯಲ್ಲಿರುವ ಗೆರೆಗಳು, ಅದರ ಬಣ್ಣಗಳು, ಕೆಲವುದರೊಳಗಿರುವ ಚುಕ್ಕೆಗಳು, ಕೆಲವು ಪಕ್ಷಿಗಳು, ಅದರ ರೆಕ್ಕೆಗಳು, ಅದರ ಮೇಲಿರುವ ಬಣ್ಣಗಳು, ನವಿಲುಗೆರೆ, ಸಂಚಾರ ಮಾಡುವಾಗ ಏನೇನೋ ಕಾಣಿಸ್ತಾ ಇತ್ತು ಪದ್ಮನಾಭ ತೀರ್ಥರಿಗೆ. ಏನು ನೋಡಿದರೂ ಸದಾ ಮತ್ಯ. ಅವಾಗೆಲ್ಲ ಮನನ, ಯುಕ್ತ್ಯನುಸಂಧಾನ, ಕ್ಷಿತ್ಯಂಕುರಾಧಿಕಂ ಸಕರ್ತಕಂ ಕಾರ್ಯತ್ವ. ಇದು ಸದಾಮತಿ. ಸದಾಮತಿ ಅಂದರೆ ಸಾಮಾನ್ಯ ಅಲ್ಲ. ಅದು ಏನು ನೋಡಿದರೂ ದೇವರಿದ್ದಾನೆ ಅಂತನ್ನೋದನ್ನು ಸಮರ್ಥನ ಮಾಡಲಿಕ್ಕೆ ಅವರಿಗೆ ಸಿದ್ಧ ಆಗಿ ಹೋಗಿತ್ತು. ಶಿಷ್ಯರಿಗೆ ನೋಡಿದಿರಾ, ಹೀಗಿದೆ, ಇದನ್ನು ಯಾರು ಸೃಷ್ಟಿ ಮಾಡದೆ ಹೀಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಇಷ್ಟು ಸುಂದರವಾದಂತಹ ಪಕ್ಷಿಗಳಿವೆ, ಇಷ್ಟು ಸುಂದರವಾದ ಪರ್ವತ ಇದೆ, ಇಷ್ಟು ಸುಂದರವಾಗಿ ನದಿ ಹರಿತಾ ಇದೆ, ಇದು ಯಾರು ಮಾಡದೆ ಹೇಗಾಗತ್ತೆ? ಇದೆಲ್ಲ ಮತಿ, ಇದೇ ಯುಕ್ತನುಸಂಧಾನ. ಜೊತೆಗೆ ಶಾಸ್ತ್ರದ ಆಧಾರವನ್ನೂ ಕೊಡ್ತಾರೆ. ದ್ಯಾವಾಪು ಭೂಮಿ ಜನಯನ್ ದೇವ ಏಕಃ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಯತಾನಿ ಜೀವಂತೆ ಅತಃ ಸಮುದ್ರಾವೋಷಧಯಶ್ಚ ಸರ್ವೇ ಅಸ್ಮಾತ್ ಸ್ಯಂದಂತೆ ಸಿಂಧವಸ್ತರ್ವರೂಪಾಃ ಅತಶ್ಚ ವಿಶ್ವಾವೋಷಧಯೋ ರಸಾಶ್ಚ ಏನೈಷ ಭೂತಸ್ಥಿಷ್ಠತ್ಯಂತರಾತ್ಮ. ಈ ಕಡೆಗೆ ಶಾಸ್ತ್ರಗಳ ಆಧಾರ, ಈ ಕಡೆಗೆ ಯುಕ್ತಿವಾದ, ಮತ್ತೊಂದು ಕಡೆಗೆ ಕೇವಲ ಯುಕ್ತಿವಾದದಿಂದ ದೇವರಿದ್ದಾನೆ ಅಂತ ಕೈ ಮಾಡಿ ಕುಟ್ಟಿ ಹೇಳುವುದಲ್ಲ, ಬರೇ ನೆಲ ಕುಟ್ಟಿಯೋ ಟೇಬಲ್ ಕುಟ್ಟಿಯೋ. ಭಕ್ತಿಯಿಂದ ಅನುಸಂಧಾನ ಬರುವಂತೆ, ಪ್ರೀತಿ ಉಕ್ಕೇರುವಂತೆ ಅದನ್ನು ಹೇಳುವಂತಹ ಇಂತಹ ಒಂದು ವಿಚಿತ್ರವಾದ ಗುಣಗಳ ಸಮಾವೇಶ ಅಲ್ಲಿತ್ತು. ಶ್ರುತ್ಯ ಮತ್ಯ ಸದಾ ಭಕ್ತ್ಯ, ಸದಾ ಶ್ರುತ್ಯ ಸದಾ ಮತ್ಯ ಸದಾ ಭಕ್ತ್ಯ ಸದಾ ವಿರಕ್ತ್ಯ. ಇದು ಬಹಳ ಮಹತ್ವದ್ದು. ಎಷ್ಟು ವೈರಾಗ್ಯದಿಂದ ಕೂತಿರಲ್ಲ,
ಏನಾದರೂ ನಿಮಗೆ ಈ ಉಪ್ಪಿಟ್ಟಿನ ಕಡೆ ಗಮನ ಇದೆಯಾ? ಇಲ್ಲ. ಇದು ವೈರಾಗ್ಯ ಅಲ್ವಾ? ಎಷ್ಟೊತ್ತಿರುತ್ತೆ? ಇನ್ನು 10 ನಿಮಿಷ. ಆಮೇಲೆ ಉಪ್ಪಿಟ್ಟು ಸದಾ ವಿರಕ್ತಿ ಅಲ್ಲ. ಪುರಾಣ ಕೇಳುವಾಗ ಏನೇನೋ ಹೇಳ್ತಾರೆ, ನಾನಾ ವಿಧವಾದ ಪಾಪಗಳಿಗೆ ನಾನಾ ವಿಧವಾದ ನರಕಗಳನ್ನು ಹೇಳ್ತಾರೆ. ಭಾರೀ ವೈರಾಗ್ಯ ಬರ್ತದೆ. ತಾತ್ಕಾಲಿಕ ಪುರಾಣ ವೈರಾಗ್ಯ ಅಂತ ಹೆಸರಿದೆ ಅದಕ್ಕೆ. ಹಾಗಲ್ಲ ಇವರ ವೈರಾಗ್ಯ. ಸದಾ ವಿರಕ್ತ್ಯ, ಸದಾ ಶ್ರುತ್ಯ, ಸದಾ ಮತ್ಯ, ಸದಾ ವಿರಕ್ತ್ಯ. ಇದೆಲ್ಲ ನೋಡಿದಾಗ ಶ್ರೀಮದಾಚಾರ್ಯರಿಗೆ ಇನ್ನೇನು ಅಸ್ಮೈ ಪ್ರಸನ್ನ ಪ್ರಾಜ್ಯೇಕ್ಷ ಸದ್ಯೋ ವಿದ್ಯಾಂ ದದೌ ಶುಭಂ. ಇಂಥ ಅಧಿಕಾರಿಗಳಿಗೆ ಬಿಟ್ಟರೆ ನಮ್ಮ ಏನು ಸಂಪೂರ್ಣವಾದ ತತ್ವಜ್ಞಾನದ ಆಸ್ತಿ ಇದೆ, ಆ ಭಂಡಾರ ಇದೆ, ನಾನಿನ್ಯಾರಿಗೆ ಕೊಡಬೇಕು? ಇವರಿಗೆ ಕೊಡಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಅವರಿಗೆ ಸದ್ಯೋ ವಿದ್ಯಾಂ ದದೌ ಶುಭಂ. ಅಷ್ಟು ಪ್ರೀತಿಯಿಂದ ತಡಮಾಡದಂತೆ ಅವರನ್ನು ಕಂಡಂತಹ ಶ್ರೀಮದಾಚಾರ್ಯರು ಅವರ ಗುಣಗಳಿಗೆ ಪ್ರಸನ್ನರಾಗಿ ಕೊಟ್ಟದ್ದು. ಅದಕ್ಕೇನು ಒಂದೊಂದು ಶಬ್ದಗಳಿಗೂ ಕೃತ್ಯವನ್ನು ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಅಂತ ಅದಕ್ಕೆ ಹೇಳಿದ್ನಲ್ಲ. ಅವರು ಸ್ವಯಂ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥರ ಬಗ್ಗೆ ವರ್ಣನೆ ಮಾಡಿದರು ಅಂತ ಕೇಳಿದಿರಿ. ನಾರಾಯಣ ಪಂಡಿತಾಚಾರ್ಯರು ಕೂಡ ಅವರು ಅನುವ್ಯಾಖ್ಯಾನಕ್ಕೆ ಟೀಕೆಯನ್ನು ಬರೆದಂಥವರು, ಸ್ವಯಂ ಮಹಾನುಭಾವರು, ಗ್ರಂಥಕಾರರು. ಅವರು ಒಂದೊಂದು ಮಾತುಗಳನ್ನು ಪದ್ಮನಾಭ ತೀರ್ಥರ ಬಗ್ಗೆ ಆಡಬೇಕಾದರೆ ಅದರ ಮಹತ್ವ ಬಹಳ ಇರ್ತದೆ. ಪ್ರಸನ್ನ ಅಂತಂದಿದ್ದಾರೆ. ಅದರ ಮಹತ್ವ ಶ್ರೀಮದಾಚಾರ್ಯ ಹೇಳಿಕೊಟ್ಟಿದ್ದಾರೆ. ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ತನ್ನನ್ಯಥಾ ಭವೇತ್. ವಿದ್ಯೆಯನ್ನು ಪಡೆದುಕೊಳ್ಳೋದು ಬೇರೆ, ವಿದ್ಯೆಯನ್ನು ಗುರುಗಳು ದಯಪಾಲಿಸ್ತಾರೆ. ಅದರೊಳಗೆ ಏನೋ ಮನಸ್ಸಿಲ್ಲದೆ ಕೊಡೋದು, ಕಾಡಿಬೇಡಿ ಅವರಿಂದ ಪಡೆದುಕೊಳ್ಳೋದು, ಯಾರಿಗೋ ಹೇಳೋ ಮುಂದೆ ಕಿವಿಗೊಟ್ಟು ಕೇಳೋದು, ಅಥವಾ ರಿಕಾರ್ಡ್ ಕೇಳಿ ವಿದ್ಯೆಯನ್ನು ಪಡೆಯೋದು, ಇದೆಲ್ಲ ಬೇರೆ. ಆ ಗುರುಗಳಿಗೆ ಗೊತ್ತೇ ಇರೋದಿಲ್ಲ ಯಾರ್ಯಾರು ಇದನ್ನು ಕೇಳ್ತಾರೆ ಅಂತ ಅವರಿಗೆ. ಅದಲ್ಲ. ಯದ್ಗುರು ಸುಪ್ರಸನ್ನ ಸಂಧತ್ಯ. ಶಿಷ್ಯನ ಗುಣಗಳಿಂದ ಪ್ರಸನ್ನರಾಗಿ ಗುರುಗಳು ಏನು ಉಪದೇಶ ಮಾಡ್ತಾರೋ ಅದು ಅವನಿಗೆ ಫಲಕಾರಿಯಾಗ್ತದೆ ಅಂತ ಹೇಳಿದ್ದಾರೆ. ಆ ತರಹದ ವಿದ್ಯೆಯನ್ನು ಪಡೆದುಕೊಂಡಿದ್ದಾರೆ ಪದ್ಮನಾಭ ತೀರ್ಥರು ಅಂತ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಉಲ್ಲೇಖ ಮಾಡ್ತಾರೆ. ಅಸ್ಮೈ ಪ್ರಸನ್ನ ಪ್ರಾಜ್ಯೇಕ್ಷ ಸದ್ಯೋ ವಿದ್ಯಾಂ ದದೌ ಶುಭಾಂ. ಆ ತರಹದ ವ್ಯಕ್ತಿತ್ವ. ಸುಧಾದಲ್ಲಿ ಒಂದು ಮಾತು ಬರ್ತದೆ, ವಿದ್ಯಾಚಾರವತೆ ಆಗಾಮಿನಿ ಸೂರ್ಯೋಪರಾಗೆ ಅಸ್ಮೈ ಗಾಂ ದಾಸ್ಯಾಮಿ. ಒಬ್ಬ ಒಳ್ಳೆ ಸದಾಚಾರಿಯಾದಂತಹ ವ್ಯಕ್ತಿ, ವಿದ್ಯಾವಂತ, ಅಂಥವನಿಗೆ ಗೋದಾನ ಮಾಡಬೇಕು ಅಂತ ಸೂರ್ಯಗ್ರಹಣ ಕಾಲದಲ್ಲಿ ಮಾಡಿದರೆ ಬಹಳ ಪುಣ್ಯ ಅಂತ ಆಗಾಮಿನಿ ಸೂರ್ಯೋಪರಾಗೆ ಗಾಂ ದಾಸ್ಯಾಮಿ ಅಂತ ಸಂಕಲ್ಪ ಮಾಡ್ತಾರೆ ಅಂತ ಶ್ರೀಮನ್ಯಾಯಸುಧಾದಲ್ಲಿ ಬರ್ತದೆ, ವಿದ್ಯಾಧಿಕರಣದಲ್ಲಿ. ಹಾಗೆ ಆ ರೀತಿ ಪರವಾಗಿಲ್ಲ, ಬಹಳ ಒಳ್ಳೆಯವರು ಇವರು, ಇನ್ನು ಸ್ವಲ್ಪ ದಿವಸ ಹೀಗೆ ಸೇವೆ ಮಾಡ್ಕೊಂಡಿರಲಿ ಅಂದರೆ ಇನ್ನೂ ಪಕ್ವ ಆಗ್ತಾರೆ. ಆಮೇಲೆ ಇವರಿಗೆ ವಿದ್ಯಾಂ ದಾಸ್ಯಾಮಿ ಅಂತ ಸಂಕಲ್ಪ ಮಾಡಲಿಲ್ಲ ಶ್ರೀಮದಾಚಾರ್ಯ. ಆಗಾಮಿನ್ಯಾಂ ವಿಜಯದಶಮ್ಯಾಂ ವಿದ್ಯಾಂ ದಾಸ್ಯಾಮಿ, ಅಕ್ಷಯ ತೃತೀಯಾಯಾಮ್ ವಿದ್ಯಾಂ ದಾಸ್ಯಾಮಿ ಸಂಕಲ್ಪ ಮಾಡಲಿಲ್ಲ. ಮತ್ತು ಏನು ಸಂಕಲ್ಪ? ಸದ್ಯೋ ವಿದ್ಯಾಂ ದದೌ ಶುಭಾಂ. ಇಷ್ಟು ಗುಣಗಳು ಪಕ್ವ ಆಗಿದೆ, ಇನ್ಯಾಕೆ ತಡ ಅಂದರು. ಸದ್ಯೋ ವಿದ್ಯಾಂ ದದೌ ಶುಭಾಂ. ಸಮಾನೇ ಅಹನಿ ಅಂತ ಅರ್ಥ. ಸದ್ಯ, ಅದೇ ದಿನ ಉಪನ್ಯಾಸ ಪಾಠವನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆಂದರೆ ಪಕ್ವ ಆಗಿದೆ ಗುಣಗಳು, ಇನ್ನೇನು ಪರೀಕ್ಷೆ ಮಾಡೋದು. ಎಲ್ಲ ಗುಣಗಳು ಇವರಲ್ಲಿವೆ ಅಂತ ಅವರಿಗೆ ವಿದ್ಯೆಯನ್ನು ಧಾರೆ ಎರೆದು ಕೊಡಬೇಕಾಗಿದ್ದರೆ ಏನು ಪದ್ಮನಾಭ ತೀರ್ಥರಲ್ಲಿರುವಂತಹ ಆ ಗುಣಗಳ ಮೇಲನ, ಗುಣಗಳ ಪಕ್ವತೆ, ಆ ಗುಣಗಳ ಉತ್ತುಂಗತೆ, ಇವುಗಳನ್ನೆಲ್ಲ ನೋಡಿದರೆ ಆಶ್ಚರ್ಯವಾಗತ್ತೆ. ಅಂತಹ ಮಹಾನುಭಾವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ಇನ್ನೂ ಅನೇಕ ಶ್ಲೋಕಗಳಿವೆ ಅವರ ಮಹಿಮೆಯನ್ನು ತಿಳಿಸುವಂತಹ ಶ್ಲೋಕಗಳು. ಆ ಎಲ್ಲ ಅವರ ಮಹಿಮೆಗಳನ್ನು ಯಥಾಶಕ್ತಿ ಚಿಂತನವನ್ನು ಮಾಡಿ, ಆ ಚಿಂತನ ಮೇಲಿಂದ ಮೇಲೆ ಬರುವಂತೆ ಪದ್ಮನಾಭ ತೀರ್ಥರು, ಟೀಕಾಕೃತ್ಪಾದರು, ನಾರಾಯಣ ಪಂಡಿತಾಚಾರ್ಯರು ಇವರೆಲ್ಲ
ಪದ್ಮನಾಭ ತೀರ್ಥರು ತಮ್ಮ ಗುಣಗಳ ವರ್ಣನೆ ನಮ್ಮ ಮನಸ್ಸಿಗೆ ಬರೋ ಹಾಗೆ, ತಾವೇನು ಪದ್ಮನಾಭ ತೀರ್ಥರ ಬಗ್ಗೆ ಹೇಳಿದ್ದಾರೆ ಆದರೂ ನಮ್ಮ ತಲೆಯಲ್ಲಿ ಬರಬೇಕು ಅನ್ನುವುದಕ್ಕೋಸ್ಕರ ಟೀಕಾಕೃತ್ಪಾದರು, ನಾರಾಯಣ ಪಂಡಿತಾಚಾರ್ಯರೇ ಮೊದಲಾದ ಎಲ್ಲ ಮಹನೀಯರು ನಮಗೆ ಅನುಗ್ರಹವನ್ನು ಮಾಡಬೇಕು. ಅಂತಹ ಗುಣಗಳ ಅನುಸಂಧಾನವನ್ನು ಮಾಡುತ್ತಾ ಅವರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಅವರ ಆರಾಧನೆಯನ್ನು ಮಾಡಿ, ವಿಶೇಷವಾಗಿ ಅವರಿಂದ ನಮ್ಮ ಎಲ್ಲ ದೋಷಗಳ ಪರಿಹಾರ ಆಗಿ ಉತ್ತಮವಾದ ಗುಣಗಳೆಲ್ಲ ನಮ್ಮಲ್ಲಿ ಬಂದು ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮೋಕ್ಷ ಮಾರ್ಗದಲ್ಲಿ ನಡೆಯುವಂತೆ, ಮೋಕ್ಷ ಮಾರ್ಗದಲ್ಲಿ ಉತ್ತಮವಾದ ಬೆಳಕನ್ನು ನೀಡಿ ಅವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಹೇಳಿ: ಸಪದ್ಮನಾಭ ತೀರ್ಥಾರ್ಕ ಗೋಗಣೋಸ್ತು ದೃಶೇ ಮಮ ನ ತತ್ವಮಾರ್ಗೇ ಗಮನಂ ವಿನಾಯದುಪಜೀವನಂ. ಅದಕ್ಕಾಗಿ ಟೀಕಾಕೃತ್ಪಾದರು ಇವರನ್ನು ಸೂರ್ಯ ಅಂತಂತಾರೆ. ಪದ್ಮನಾಭ ತೀರ್ಥರು ಅಂದರೆ ಸೂರ್ಯ ಇದ್ದ ಹಾಗೆ ಅಂತ, ಅದು ಪದ್ಮನಾಭ ಎಂಬ ಶಬ್ದದಿಂದ ತೋರಿ ಬರ್ತದೆ ಅಂತ ಒಂದು ಕಡೆಗೆ ಶ್ರೀಮನ್ಯಾಯ ಸುಧಾ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಪದ್ಮಂ ನಯತೀತಿ ಪದ್ಮನಃ ಅಂದರೆ ಸೂರ್ಯ, ಪದ್ಮನವತ್ ಆಭಾ ಯಸ್ಯ ಸಹ ಪದ್ಮನಾಭ ಅಂತ. ಪದ್ಮ ಅದನ್ನು ನಯತಿ ಅಂದರೆ ಅದರ ವಿಕಾಸಕ್ಕೆ ಕಾರಣನಾಗ್ತಾನೆ ಸೂರ್ಯ. ಆದ್ದರಿಂದ ಪದ್ಮನ ಅಂದರೆ ಸೂರ್ಯ, ಸೂರ್ಯನಂತೆ ಕಾಂತಿ ಉಳ್ಳವರು, ಸೂರ್ಯ ಸದೃಶರು ಅಂತ ಆ ಪದ್ಮನಾಭ ಎಂಬ ಶಬ್ದವೇ ಇವರು ಸೂರ್ಯ ಸದೃಶರು ಅನ್ನುವುದನ್ನು ತಿಳಿಸಿಕೊಡ್ತದೆ. ಹಾಗಾಗಿ ಟೀಕಾಕೃತ್ಪಾದರು ಸಪದ್ಮನಾಭ ತೀರ್ಥಾರ್ಕ ಗೋಗಣೋಸ್ತು ದೃಶೇ ಮಮ ನ ತತ್ವಮಾರ್ಗೇ ಗಮನಂ ವಿನಾಯದೋಪಜೀವನಂ ಅಂತ ಹೇಳಿದ್ದು ಅಷ್ಟು ಸುಸಂಗತವಾದದ್ದು ಅಂತ ನಮಗೆಲ್ಲ ಅರ್ಥವಾಗ್ತದೆ. ಅಂತಹ ಮಹಾನುಭಾವರ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.